ಇವಾಗ ನಮ್ದು ಬಿರಿಯಾನಿ ಏನಾಗಿದೆ ನೋಡೋಣ ಬನ್ನಿ. ನೀರು ಹಾಕೋಣ ಅದಕ್ಕೆ. ಬಟ್ಟೆಲಿ ಇಟ್ಕೋ. ನಮ್ಮ ಬಿರಿಯಾನಿನೂ ಆಗಿದೆ ಮ್ಯಾಮ್. ಆಗಿದೆಲ್ಲ. ಹಾಂ, ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ ಆಗೋಯ್ತು. ನೋಡಿ ಮಟನಲ್ಲಿ ಎಷ್ಟು ನೀರು ಬಿಟ್ಟಿದೆ ಅಂತ. ಟೊಮಾಟೋದೆಲ್ಲ ಇದಾಗಿದೆ ಕರಿಗೆ. ಮಗ ಅಂತಿದ್ಯಾ. ಓ, ತಿನ್ನೋರೇ ಪುಣ್ಯವಂತರು ಅಂತಾರಲ್ಲ ಹಂಗೆ ನಾವು ಇಷ್ಟೆಲ್ಲ ತಿಂತಾ ಇದೀವಿ ಮ್ಯಾಮ್. ಆಚೆಗಡೆ ದೇಶದಲ್ಲಿ ಪಾಪ ನೋಡಿದ್ರೆ ಹೊಟ್ಟೆ ಉಳಿಯುತ್ತೆ ಮ್ಯಾಮ್. ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಮ್ಯಾಮ್ ಅವರು. ಇವಾಗ ನೀರು ಹಾಕೊಳ್ಳಿ ಮ್ಯಾಮ್ ನಾವು. ಹಾಂ ಮ್ಯಾಮ್, ಇವಾಗ ನಾನು 1.5 kg ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ಹಾಕಕ್ಕೆ ಬಿರಿಯಾನಿಗೆ 1.5 kg ಮಟನ್, 1.5 kg ಅಕ್ಕಿ ತಗೊಂಡಿದ್ದೀನಿ. ಇದರಲ್ಲಿ ನೀರಿದೆ ಆಲ್ರೆಡಿ ಇದರಲ್ಲಿ ಎಲ್ಲ ಹೀರ್ಕೊಂಡು ಮಸಾಲೆ ನೀರಿದೆ. ನಮ್ಮ ಮೊಸರು ಮಸಾಲೆ ಮಟನ್ ನಲ್ಲಿ ಬಿಟ್ಟಿದೆ ಸ್ವಲ್ಪ, ಅದು ಎಲ್ಲ ನೀರಿದೆ. ಅದನ್ನ ನೋಡ್ಕೊಂಡು ನಾನು ಅಳತೆ ತಕ್ಕಂಗೆ ನಾನು ಇದರಲ್ಲಿ 1.5 ಚಂಬು ನೀರು ಹಾಕ್ತಾ ಇದೀನಿ. 1.5 ಚಂಬು ಹಾಕ್ಬೇಕು ಅದಕ್ಕೆ. ಯಾಕಂದ್ರೆ ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ತರ ಆಗ್ಬಿಡುತ್ತೆ ಬಿರಿಯಾನಿ. ನನ್ಗೆ ಬಿರಿಯಾನಿ ಹೆಂಗ್ ಇಷ್ಟ ಅಂದ್ರೆ ಅರಳಾಗಿರ್ಬೇಕು, ಅವಾಗ ಬಿರಿಯಾನಿ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾ, ನಾನು ತಗೊಂಡಿದ್ದೀನಿ 1.5 ಚಂಬು ನೀರು. ಸಾಕಷ್ಟು. ಸಾಕು. ಉಪ್ಪು ಗಿಪ್ಪು ಎಲ್ಲ ಹಾಕೊಂಡಿದೀವಿ, ಏನು ಹಾಕೊಂಡಿಲ್ಲ. ಬರೀ ನೀರು ಕಥ ಅಂತ ಕುದಿಯೋ ತಕ್ಷಣ ಹಾಕೊಳ್ಳೋಣ ಅಕ್ಕಿ. ಓಕೆ, ಕುದಿಬೇಕು ಒಂದ್ಸಲ. ಕುದಿಬೇಕು. ಕುದಿದ ತಕ್ಷಣನೇ ನಮ್ದು ಘೀ ರೈಸ್ ಬಿರಿಯಾನಿ, ಮಟನ್ ಬಿರಿಯಾನಿ ರೆಡಿ ಆಗ್ತದೆ. ಇವಾಗ ನಾವು ತಗೊಂತಾ ಇದೀವಿ ಗ್ರೀನ್ ಚಿಕನ್ ಶೇರ್ವಾಗೆ. ಗ್ರೀನ್ ಚಿಕನ್ ಶೇರ್ವಾ ಮಾಡೋಣ. ಯಾಕೆ ಅಂದ್ರೆ ಅದು ಖುಷಿಗೆ ಕಾಂಬಿನೇಷನ್. ಘೀ ರೈಸ್, ಗ್ರೀನ್ ಚಿಕನ್ ಶೇರ್ವಾ, ಆಮೇಲೆ ಇದು ಮಟನ್ ಬಿರಿಯಾನಿ. ಇದಕ್ಕೆ ಮೊಸರು ಬಜ್ಜಿ ಮಾಡೋಣ. ಓಕೆ ಮ್ಯಾಮ್, ನಮ್ದು ಘೀ ರೈಸ್ ಕುದಿತಾ ಇದೆ, ಸ್ವಲ್ಪ ಅಲ್ಲಾಡಿಸ್ಕೊಳ್ಳೋಣ ಇದಾಗ. ಮ್ಯಾಮ್, ಇದು ಮೊಸರು ಬಜ್ಜಿ ಬಿರಿಯಾನಿಗೆ. ಓಕೆ, ಬಿರಿಯಾನಿಗೆ ಅದು ಕಾಂಬಿನೇಷನ್. ಮಟನ್ ಬಿರಿಯಾನಿ, ಮೊಸರು ಬಜ್ಜಿ ಸೂಪರ್ ಕಾಂಬಿನೇಷನ್. ಘೀ ರೈಸ್, ಚಿಕನ್ ಗ್ರೀನ್ ಚಿಕನ್ ಶೇರ್ವಾ. ಗ್ರೀನ್ ಚಿಕನ್ ಶೇರ್ವಾ. ಮ್ಯಾಮ್, ಇಂಗ್ಲಿಷ್ ಬರೋದೇ ಇಲ್ಲ ಮ್ಯಾಮ್. ನೀವು ಏನಾರ ಹೇಳಿ, ಇಂಗ್ಲಿಷ್ ಬರೋದೇ ಇಲ್ಲ. ಆದ್ರೆ ಪ್ರಯತ್ನ ಪಡ್ತೀಯಲ್ಲಪ್ಪ. ಮ್ಯಾಮ್, ಎಷ್ಟು ಪ್ರಯತ್ನ ಪಡ್ತೀನಿ, ಬಟ್ ಹೇಳಕ್ ಬರಲ್ಲ. ಅದೇ ಒಂಥರ ಹೇಳ್ತೀನಿ, ಇದೇ ಒಂಥರ ಹೇಳ್ತೀನಿ. ನಿಮಗೆ ಮಿಂಟ್ರಿ ಹೋಟ್ಲು ಅಂತ ಹೇಳಕ್ ಬಂದಿಲ್ಲ ಸರ್ ಮೇಡಮ್. ಮಿಲಿಟರಿ ಹೋಟ್ಲು. ಮಿನರಲ್ ವಾಟರ್. ಮಿನರಲ್ ವಾಟರ್. ಮಿನರಲ್ ವಾಟರ್ ಅಷ್ಟೇ ಬಂತಲ್ಲ, ಎಷ್ಟು ಈಸಿ ಆಯ್ತು. ಮೀನಾ ವಾಟರ್. ಮೀನಾ ಯಾವತ್ತೂ ಅಷ್ಟೇ. ಮಿನರಲ್ ಹೇಳ್ಬೇಕಾದ್ರೆ ಮೀನಾ ಅಂತ ಕರಿತೀವಲ್ವಾ, ಮಿನರಲ್ ಅಷ್ಟೇ. ಅದ್ ಹೇಳ್ಬೇಕಾದ್ರೆ ಮಿನರಲ್. ಮಿನರಲ್ ವಾಟರ್. ಎಷ್ಟು ಬರಲ್ಲ ಮ್ಯಾಮ್ ನನಗೆ, ನಾಲ್ಕನೇ ಹೊರಡಲ್ಲ. ಸೆಲೆಬ್ರಿಟಿ ಅಂತೀನಿ. ಸೆಲೆಬ್ರಿಟಿ ಅದು ಹೇಳ ಬರಲ್ಲ, ನಿಜವಾಗ್ಲೂ ಹೇಳ ಬರಲ್ಲ. ಎಷ್ಟೋ ಒಂದು ಡಿಪ್ಲೊಮೇಷನ್ ಅಂತಾರಲ್ಲ, ಅದು ಅದರಿಂದ ಎಷ್ಟೋ ಟ್ರೋಲ್ ಆಗ್ಬಿಟ್ಟಿದ್ದೀನಿ ಮ್ಯಾಮ್. ನನಗೆ ನಾಲ್ಕೇ ಹೊರಡಲ್ಲ. ಅದೇ ಅಂದ್ರೆ ಅರ್ಥ ಆಗಲ್ಲ, ಏನ ಆ ಮೀನಿಂಗ್ ಏನು ಅಂತ ನಂಗೆ ಗೊತ್ತಾಗಲ್ಲ. ಹಂಗೆ ಅಯ್ಯೋ, ಸ್ಟೇಜ್ ಮೇಲೆ ಹೇಳ್ಬಿಟ್ಟೆ ನಾನು. ಸ್ಟೇಜ್ ಮೇಲೆ ನಿಂತ್ಕೊಂಡೆ, ಮಿಂಟ್ರಿ ವಾಟರ್ ಕುಡಿ ಅಂತ ನೀನೇ ಮಮ್ಮ ಹೇಳಿದ್ದು ನಂಗೆ ಅಂತ ಹೇಳ್ಬಿಟ್ಟೆ. ಅದೊಂಥರ ತಮಾಷೆ ಆಗಿರ್ಬೇಕು. ತಮಾಷೆಯಲ್ಲಿ ತುಂಬಾ ಕೂತವರೆಲ್ಲ ನಗ್ಬಿಟ್ರು. ಜಡ್ಜ್ ಶ್ರುತಿ ಮೇಡಮ್, ಸಾಧು ಕುಟಿಲ ಸರ್, ಸರ್ ಎಲ್ಲರೂ ನಗ್ಬಿಟ್ರು. ಕೂತವರೆಲ್ಲ ನಗ್ಬಿಟ್ರು. ಅದು ಮಿಂಟ್ರಿ ವಾಟರ್ ಅಲ್ಲಮ್ಮ, ಮೀನಾ ವಾಟರ್ ಅಂತ ಹೇಳಿದ್ರು. ಅದು ಮತ್ತೆ ನಮ್ಗೆ ಹೇಳಕ್ ಬರ್ಲಿಲ್ಲ. ಟ್ರೈ ಮಾಡಿದೆ, ಬಟ್ ಹೇಳಕ್ ಬಂದಿಲ್ಲ. ರೇಷ್ಮಾ, ನಿಂಗೆ ತುಂಬಾ ಏನ್ ಇಷ್ಟ ಊಟದಲ್ಲಿ? ಸೀ ಫುಡ್ ಇಷ್ಟನಾ? ಅಂದ್ರೆ ನನ್ಗೆ ಫಸ್ಟ್ ತುಂಬಾ ರಾಗಿ ಮುದ್ದೆ, ಆಮೇಲೆ ಚಿಕನ್, ನಾಟಿ ಕೋಳಿ ಚಿಕನ್ ತುಂಬಾ ತಿಂತಾ ಇದ್ದೆ ನಾನು. ಆಮೇಲೆ ಒಂದ್ಸಲ ಹಿಂಗೆ ಹೋಟ್ಲಿಗೆ ಹೋದೆ, ಅಲ್ಲಿ ಸೀ ಫುಡ್ ತಿಂದೆ. ಅಂದ್ರೆ ಇದು ಪ್ರಾನ್ಸ್, ಏಡಿಕಾಯಿ, ಫಿಶ್ ಆ ಥರ. ಅದ್ರ ಮೇಲೆ ಫಿದಾ ಆಗ್ಬಿಟ್ಟೆ.
ಅವಾಗಿಂದ ನಿಂಗೆ ಅದು ಇಷ್ಟ ಆಗೋದು. ಅದಿಷ್ಟ. ಹ್ಞೂ ಅಂತಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಅದು. ಹೌದಾ ಟೇಸ್ಟ್ ಟೇಸ್ಟ್. ಆ ಥರ. ಗಂಡನಿಗೇನು ಇಷ್ಟ ತುಂಬ? ನಮ್ಮ ಯಜಮಾನ್ರಿಗೆ ಜಾಸ್ತಿ ಇಷ್ಟ ದಾರು. ಆಮೇಲೆ ಎಣ್ಣೆ ಹತನಿ ಕಣ್ಣೆ ಅದನ್ನ ಇಷ್ಟ ಅವ್ರಿಗೆ ನಾನು ನೋಡಿದ್ದೀನಿ. ಊಟದಲ್ಲಿ ಏನ್ ಕೊಟ್ಟರು ತಿಂತಾರೆ. ತಿಂತಾರಾ? ಹ್ಞೂ. ಪಂಚಪ್ರಾಣ ಅಂದ್ರೆ ದಾಲೆ ತೈಣ ಹತನಿ ಕಣ್ಣೆ ಎಣ್ಣೆ ಇಷ್ಟ. ಜಾಕೆಟ್ ಜಾಕೆಟ್ ಇಲ್ಲ, ಓಟಿ 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 ಮಂಕ್ ಮಂಕ್ ಓಲ್ಡ್ ಮಂಕ್ ಆಮೇಲೆ ಯಾರ್ಯಾರು ಗಿಫ್ಟ್ ಕೊಟ್ರೆ ಟೀಚರ್ಸ್ ಇವಾಗ ಬ್ಲಾಕ್ ಅಂಡ್ ವೈಟ್ ಹತ್ರ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಹೋಗಿ. ಓ ಸೂಪರ್. ಅವರು ಒಂಥರ ನನ್ನ ಜೊತೆ ಸೇರ್ಕೊಂಡು ಹೌದಾ? ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಏ ಸೂಪರ್. ಬಡಗಿರಿಗೆ ಕರೆದ್ರೆ ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಓ ಅವರು ಸ್ವಲ್ಪ ಯಾಕಂದ್ರೆ ಅವ್ರಿಗೆ ಇಷ್ಟ ಅಂತ. ಇಷ್ಟ ಅಂತ ಅಂದ್ರೆ ಜಾಸ್ತಿ ಅವ್ರಿಗೆ ಸ್ವಲ್ಪ ಅಭ್ಯಾಸ ಇದೆ. ಎಣ್ಣೆ ಸ್ವಲ್ಪ ಹಾಕೋತಾರೆ, ಸಾಯಂಕಾಲ ಸ್ವಲ್ಪ ಹಾಕೋತಾರೆ, ಹಂಗೆ ಡೈಲಿ. ಹೌದಾ? ಡೈಲಿ ಬೇಕೇ ಬೇಕು. ಇಲ್ಲಾಂದ್ರೆ ಇರಕ್ಕಾಗಲ್ಲ. ಹೆಂಡತಿ ಬಿಡ್ಬಿಡ್ತಾರೆ, ಯಾರು ಹೆಂಡತಿ ಬಿಡಕ್ಕಾಗಲ್ಲ. ಅದೊಂಥರ ಹೆಂಡತಿ ಇದ್ದಂಗೆ ಬೇಕೇ ಬೇಕಮ್ಮ ನನಗೆ ಹೇಳ್ತಾರೆ. ಮಗಳಿಗೆ ಏನು ಇಷ್ಟ ತುಂಬ? ನನ್ನ ಮಗಳಿಗೆ ತುಂಬಾ ಇಷ್ಟ ಅದೇ ಪಾಸ್ತಾ, ನೂಡಲ್ಸ್, ಆ ಥರ ತಿಂತಾರೆ. ಗೀ ರೈಸ್ ಇಷ್ಟ. ಬಿರಿಯಾನಿ ಇಷ್ಟ ಇಲ್ಲ ಅವ್ಳಿಗೆ. ಯಾಕೆ ಬಿರಿಯಾನಿ ಇಷ್ಟ ಇಲ್ಲ? ಅದು ಇಷ್ಟಪಡಲ್ಲ ಅವಳು. ಮಗನಿಗೇನು ಇಷ್ಟ? ಮಗನಿಗೆ ಎಲ್ಲ ಇಷ್ಟ. ನಂತರ ಅಮ್ಮ ಇದು ದಮ್ ಬಿಡೋಣ ಇವಾಗ. ಸ್ವಲ್ಪ ಅಕ್ಕಿ ಅಕ್ಕಿ ಕಾಣಿಸಿದೆ, ಈ ಥರ ಕಾಣಿಸಿದ್ರೆ ದಮ್ಮಿಗೆ ಬಿಡಬೇಕು ಅಂತ. ಅಂದ್ರೆ ನೀರೆಲ್ಲ ಇಟ್ಬಿಟ್ಟೈತೆ. ಅದೇ ಈಗ ಚಿಕ್ಕದು ಮಾಡಬೇಕಾ? ಹಾಂ, ಚಿಕ್ಕದು ಮಾಡಬೇಕು. ಇದು ದಮ್ ಬಿಡೋದು. ನಮ್ಮ ನೀರು ಕುತ್ತು ಅಂತ ಕುದಿಬೇಡಮ್ಮ. ಇವಾಗ ನಾವು ಅಕ್ಕಿ ಹಾಕೋಣ. ನಾವು ಅಕ್ಕಿ ಹಾಕೊಳ್ಳೋಣ. ಅಕ್ಕಿನ ಹಾಕೊಂಡು ಅದು ಸ್ವಲ್ಪ ನೀರು ಒಣಗಬೇಕಾ? ಆಮೇಲೆ ಸಿಮ್ಮಲ್ಲೇ ಬೇಯಿಸ್ಬೇಕಂತ. ಹೌದು, ಆಗ್ಬಿಟ್ಟಿದ್ವಿ. ಇವಾಗ ಕುತ್ತು ಅಂತ ಕುದ್ದಾದ್ಮೇಲೆ ಕುದಿದೆ ಆದ್ಮೇಲೆ ಆಮೇಲೆ ದಮ್ ಬಿಡೋದು. ಅಂದ್ರೆ ಅಕ್ಕಿ ಅಕ್ಕಿ ತರ ಕಾಣುತ್ತೆ, ನೀರೆಲ್ಲ ಒಣಗ್ಬಿಡುತ್ತೆ. ಅವಾಗ ದಮ್ ಬಿಡೋದು. ಓಕೆ. ಮ್ಯಾಮ್ ಇದು ಗ್ರೀನ್ ಶೇರ್ವಾ, ಚಿಕನ್ ಶೇರ್ವಾಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪು, 1 ಇಡಿಯಷ್ಟು ಕರಿಮೆಣಸು, 2 ಈರುಳ್ಳಿ, ದಪ್ಪ ಈರುಳ್ಳಿ, 4 ಟೊಮೊಟೊ, ಸಣ್ಣ ಇದ್ರೆ 4, 3 ದಪ್ಪ ಇದ್ರೆ 3, ಹಸಿಮೆಣಸಿನ್ಕಾಯಿ 10 ರಿಂದ 12 ಹಾಕೊಳ್ಳಿ ಮ್ಯಾಮ್. ಓಕೆ. ಇದು ಗ್ರೀನ್ ಚಿಕನ್ ಶೇರ್ವಾಗೆ. ಓಕೆ. ಗ್ರೀನ್ ಚಿಕನ್ ಶೇರ್ವಾಗೆ ಇಷ್ಟು ಮಸಾಲೆ ಹಾಕೊಳ್ಳಿ. ಎಲ್ಲ ಅದಕ್ಕೆ ಹಸಿಮೆಣಸಿನ್ಕಾಯಿ ಇರಬೇಕು. ಹೌದು. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಕರಿಮೆಣಸು ಇಷ್ಟೆಲ್ಲ ಹಾಕೋಬೇಕು. ಕ್ಲೀನಾಗಿ ನೋಡ್ಕೊಳ್ಳಿ ಒಂದ್ಸಲಿ. ಇಷ್ಟ ಹಾಕೊಂಡಾದ್ಮೇಲೆ ಅರ್ಕೋಬೇಕು. ಇದು ಗ್ರೀನ್ ಚಿಕನ್ ಶೇರ್ವಾ. ಗ್ರೀನ್ ಚಿಕನ್ ಶೇರ್ವಾ ಘೀ ರೈಸ್ಗೆ ಹೊಸಕ್ಕೆ ಇದು ಸೆಟ್ ಕಾಂಬಿನೇಷನ್. ಓಕೆ. ಅದಕ್ಕೆ ಇದಕ್ಕೆ ರುಬ್ಕೊಳ್ಳೋಣ ಮ್ಯಾಮ್. ರುಬ್ಕೋಬೇಕು. ಈಗ ಹಸಿಯಾಗಿ ರುಬ್ಕೋಬೇಕಾ? ಹಸಿಯಾಗಿ ರುಬ್ಕೋಬೇಕು. ಇದರಲ್ಲಿ ಎಣ್ಣೆ ಒಗ್ಗರಣೆ ಮಾಡಲ್ಲ, ಹಸಿಯಾಗಿ ರುಬ್ಕೋತೀನಿ ನಾನು. ಸರಿ. ಕರಿಮೆಣಸು ಚೆಲ್ಲಬೇಕು, ಜಲ್ದಾಗುತ್ತೆ. ಹೌದಾ? ಅಷ್ಟು ಫುಲ್ ಆಗುತ್ತಾ ಮಿಕ್ಸಿ ಮಾಡೋಕ್ಕೆ? ಆಗಲ್ವಾ? ಆಗಲ್ಲ ಮೋಸ್ಟ್ಲಿ. ಅದು ಕೊತ್ತಂಬರಿ ಸ್ವಲ್ಪ ಕೆಳಗಡೆ ಹಾಕಿದ್ದೀನಲ್ಲ, ಅದಕ್ಕೆ ದಪ್ಪ ಹಾಕೊಂತೀನಿ. ನೋಡೋಣ, ಟ್ರೈ ಮಾಡೋಣಲ್ವಾ? ಅದೇ ಅದೇ ಅದೇ.
ಮ್ಯಾಮ್ ಇದು ಇದ್ರಲ್ಲಿ ಹಾಕ್ತಾ ಇದೀನಿ ಮಸಾಲೆದು ರುಬ್ಕೊಂಡಾಯ್ತು. ರುಬ್ಬಾಯ್ತಲ್ಲ. ಇಷ್ಟೇ ಮಸಾಲೆ. ಇನ್ನು ಇದು ಒಗ್ಗರಣೆಗೆ ಸ್ವಲ್ಪ ಕರಿಬೇವು. ಮಸಾಲೆ ರೆಡಿ ಇಟ್ಬಿಟ್ಟಿದ್ದೀವಿ ನಾವು. ಮಸಾಲೆ ರೆಡಿ ಆಗ್ಬಿಟ್ಟಿದೆ. ಇವಾಗ ಚಿಕನ್ ತೊಳ್ಕೊಂಡು ಕರಿಬೇವು, ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಷ್ಟೇ. ಸ್ವಲ್ಪ ಇದು ಬಿರಿಯಾನಿ ಇದು ಅಲ್ಲಾಡ್ಸ್ಕೊಳ್ಳೋಣ. ಈಗ ದಮ್ ಕಟ್ಟಬೇಕಲ್ಲ ಈಗ. ಅದಕ್ಕೆ ಏನಾಗಿದೆ ನೋಡಿ ನಮ್ಮ ಬಿರಿಯಾನಿ. ಈಗ ಇದನ್ನ ದಮ್ ಕಟ್ಟೋದಾ? ಹಾಂ ಮ್ಯಾಮ್. ನೀರು ಸ್ವಲ್ಪ ನೀರು ಇದೆ. ದಮ್ ಕಟ್ಟಿದ್ರೆ ನಾವು ಇದಕ್ಕೆ ನಾವು ಒಂದು ವಸ್ತು ಹಾಕಿಲ್ಲ, ಇವಾಗ ಹಾಕ್ತಾ ಇದೀವಿ. ಏನಂದ್ರೆ ನಿಂಬೆಹಣ್ಣು. ಇವಾಗ ಹಾಕ್ಬೇಕಾ? ನಿಂಬೆಹಣ್ಣು ಹಾಕೊಳ್ಳೋಣ ಮ್ಯಾಮ್. ಇದು ದಮ್ ಕಟ್ಟಬೇಕಾದ್ರೆ ಹಾಕೊಳ್ಳೋದಾ? ಹಾಂ, ಲಾಸ್ಟಿಗೆ ಹಾಕೋಬೋದು. ಹಾಕೊಳ್ಳೋದು ಟೊಮೊಟೊ ಜೊತೆನೇ ಹಾಕೋಬೋದು. ನಾವು ಇದು ಕ್ಯಾಂಪ್ಗೋಸ್ಕರ ಅಂತ. ಒಂದು ನಿಂಬೆಹಣ್ಣು. ನಮ್ಮದು ಇವಾಗ ಘೀ ರೈಸ್ ರೆಡಿ ಆಗಿದೆ ನೋಡಿ, ದಮ್ ಆಗಿದೆ. ಈ ಥರ ಕ್ಲೀನಾಗಿ ಆಗಿರ್ಬೇಕು ದಮ್. ಇವಾಗ ನೋಡಿ ರೈಸ್ ಆಗಿದೆ ಅದು, ಆಯ್ತಾ? ಇದನ್ನ ತಕ್ಕೊಬಿಡೋಣ ಇವಾಗ. ಈಗ ತೆಗೆದ್ಬಿಟ್ಟು ಇವಾಗ ನಾವು ಇಟ್ಕೊಳ್ಳೋಣ ಗ್ರೀನ್ ಚಿಕನ್ ಶೇರ್ವಾ. ಗ್ರೀನ್ ಚಿಕನ್ ಶೇರ್ವಾ ಇಡೋಣ. ಓಕೆ. ಇವಾಗ ನಾನು ಚಿಕನ್ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದು ಎಷ್ಟು ಕೆ ಜಿ ಚಿಕನ್? ಇದು ಬಂದು 1.5 kg ಚಿಕನ್. 1.5 kg ಚಿಕನ್. ಇದನ್ನ ಇಳಿಸ್ಬಿಟ್ಟು ಇವಾಗ ಇದು ಇಡ್ಬೋದಲ್ವಾ? ನೋಡ್ದಾ, ಒಂದು ಬಿರಿಯಾನಿ ಮಾಡಕ್ ಹೋಗಿ ನಾವು ಎಷ್ಟು ಎರಡು ಕೆಲಸ ಮಾಡ್ತಿದೀವಿ. ಇವಾಗ ನಾನು ಇಡ್ತಾ ಇದೀನಿ ತಪ್ಪಲಿ. ಸ್ವಲ್ಪ ಬಿಸಿ ಆಗ. ಇವಾಗ ನಂದು ಬಿರಿಯಾನಿ ದಮ್ ಆಗಿದೆ ಮ್ಯಾಮ್. ಅದು ಆಗಿದೆಯಾ? ಆಗ್ಬಿಟ್ಟಿದೆ. ಬಿರಿಯಾನಿ ದಮ್ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ನಾವು ಘೀ ಹಾಕೊಳ್ಳೋಣ. ನೀಳಿಲ್ಲ ಅಂದ್ರೆ ಪ್ಯೂರ್ ನಂದಿನಿ ತುಪ್ಪ. ಎಷ್ಟು? ಒಂದು ಸ್ಪೂನ್? ಒಂದೆರಡು ಸ್ಪೂನ್ ಹಾಕೋತಾ ಇದೀನಿ ಮ್ಯಾಮ್. ಅಷ್ಟೇ. ಟೇಸ್ಟಿ ಆಗಿರುತ್ತೆ. ಟೇಸ್ಟಿ. ಮುಚ್ಚೋದು ಅಷ್ಟೇನಾ? ಅಷ್ಟೇ. ಮುಗೀತು. ಸೊ ಮಟನ್ ಬಿರಿಯಾನಿ ರೆಡಿ. ಮಟನ್ ಬಿರಿಯಾನಿ ಮ್ಯಾಮ್ಗೆ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಆಮೇಲೆ ಕುಷ್ಕನ್ನು ರೆಡಿ ಆಗಿದೆ. ರೆಡಿ ಆಗಿದೆ. ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ. ಗ್ರೀನ್ ಶೇರ್ವಾ. ಗ್ರೀನ್ ಚಿಕನ್ ಶೇರ್ವಾ. ನಾನು ನೋಡಿ ಮ್ಯಾಮ್ಗೂ ಕನ್ಫ್ಯೂಸ್ ಆಗ್ತಿದೆ. ಎಣ್ಣೆ ಹಾಕೋದಾ? ಎಣ್ಣೆ ಹಾಕೋದು. ಇವಾಗ ನಾನು ಹಾಕೋತಾ ಇದ್ದೀನಿ ಎಣ್ಣೆ. ಇನ್ನೊಂದ್ಸಲ ಎಣ್ಣೆ. ನನ್ನ ತಪ್ಪಲಿ ಬಿಸಿ ಆಗಿದೆ. ಇವಾಗ ಹಾಕೋತಾ ಇದ್ದೀನಿ ಎಣ್ಣೆ. ನಾನು ಹಾಕೋತಾ ಇದ್ದೀನಿ ಒಂದು 200 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ. ಬಿಸಿ ಆಗಬೇಕು. ಹಾಂ ಮೇಡಮ್, ನಾನು ಗ್ರೀನ್ ಚಿಕನ್ ಶೇರ್ವಾಗೆ ನಾನು ಹಾಕೋತಿದ್ದೀನಿ ಒಗ್ಗರಣೆಗೆ ಸಾಸಿವೆ ಅಷ್ಟು 1-2 ಸ್ಪೂನ್ ಹಾಕೊಳ್ಳಿ ಮೇಡಮ್. ನಾನು ಚಿಕನ್ಗೆ ಸಾಸಿವೆ ಹಾಕ್ತಾ ಇರೋದು ನೋಡೋದು ಮೊದಲನೇ ಸಲ ಅಲ್ಲ. ನನ್ನ ಸ್ಪೆಷಲ್ಲು ಇದು ದುಬೈ ಅಡುಗೆ ಮೇಡಮ್. ನಾನು ಹಾಕೋತಿದ್ದೀನಿ ಕರಿಬೇವು 1 ಇಡಿ ಅಷ್ಟು.
ಮೇಡಮ್ ನಾನು ಹಾಕೋತಿದ್ದೀನಿ ಇದು ಏನಂದರೆ ಈರುಳ್ಳಿ. ಒಂದು ಸ್ಪೂನ್ ಅರಿಶಿನ ಮೇಡಮ್. ಸ್ವಲ್ಪ ಈರುಳ್ಳಿ ಕೆಂಪುಗಾದ್ರೆ ಚಿಕ್ಕ ಪಾತ್ರೆ ಅಲ್ವಾ, ಬೇಗ ಆಗುತ್ತೆ. ಹಾಂ. ಈರುಳ್ಳಿ ಮೇಡಮ್ ಇವಾಗ ಈರುಳ್ಳಿ ಕೆಂಪಗಾಗಿದೆ ಯಾಕಂದ್ರೆ ಮ್ಯಾಮ್. ಇವಾಗ ನಾವು ಹಾಕೊಳ್ಳೋಣ ಚಕ್ಕೆ, ಲವಂಗ, ಮಸಾಲ. ಹಾ ಘಮ ಘಮ ಅಂತಿದೆ. ನಾನು ಹಾಕೋತಾ ಇದ್ದೀನಿ 2 ಸ್ಪೂನ್. ಓಕೆ. ಚಿಕ್ಕ 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 ಅಂತ ಚೆನ್ನಾಗಿ ಅಲ್ಲಾಡ್ಕೊಳ್ಳಿ. ಘಮ 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 ಅಂತಿದ್ದೀರ. ನಾವು ಪ್ರತಿಯೊಂದಕ್ಕೂ ಇದೆ ಮ್ಯಾಮ್ ಯೂಸ್ ಮಾಡೋದು. ಪ್ರತಿಯೊಂದಕ್ಕೂ ಚಕ್ಕೆ ಲವಂಗದಲ್ಲಿ ಮೇನು ನಮಗೆ ಇದಿರುತ್ತೆ, ಟೇಸ್ಟ್ ಇರುತ್ತೆ. ಚಕ್ಕೆ ಲವಂಗ ಮೇನ್ ಟೇಸ್ಟ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು. ಆವಾಗ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇವಾಗ ಹಾಕೊಳ್ಳೋಣ ನಾವು ಲೆಗ್ ಪೀಸ್ ಹಾಕೋತಾ ಇದ್ದೀನಿ. ಅಂದರೆ 1 kg ಅಲ್ಲ, 1.5 kg. ಹಾಂ, ಚೆನ್ನಾಗಿ ಒಂದು 5-6 ಸರಿ ತೊಳ್ಕೊಂಡಿದ್ದೀನಿ ಚಿಕನ್ನು ಕ್ಲೀನ್ ಮಾಡಿಕೊಂಡು. ಇವಾಗ ನೀವು ಅಲ್ಲಾಡಿಸ್ಕೊಳ್ಳಿ. ಇವಾಗ ನೀರು ಬಿಟ್ಕೊಳ್ಳೋವರೆಗೂ ಕುದಿಸ್ಬೇಕಾ? ಇಲ್ಲ ಒಂದು 2 ನಿಮಿಷ ನೀರು ಬಿಟ್ಕೊಳ್ಳಿ. ಆಮೇಲೆ ನಾವು ಇದು ಮಾಡ್ಕೊಳ್ಳೋಣ. ಇನ್ನೂ ಇದಕ್ಕೆ ನಾವು ಉಪ್ಪು ಹಾಕಿಲ್ಲ. ಒಂದು 5 ನಿಮಿಷ ನೀರು ಬಿಟ್ಕೊಳ್ಳಿ, ಆಮೇಲೆ ನಾವು ಇದು ಮಾಡ್ಕೊಳ್ಳೋಣ. ಮುಚ್ಚಬೇಕಲ್ವಾ? ಹಾಂ, मुझका प्लेट निकाल रही हूँ मैं चिकन का. हाँ मैम, नम्मದು ಗ್ರೀನ್ ಚಿಕನ್ ಶೇರ್ವಾ ರೆಡಿ ಆಗಿದೆ. ಗ್ರೀನ್ ಚಿಕನ್ ಶೇರ್ವಾ ರೆಡಿ ಆಗಿದೆ. ಹೆಂಗಾಗಿದೆ ಅಂತ ನಾವು ಜಾಸ್ತಿ ನೀರು ಹಾಕಿರ್ಲಿಲ್ಲ ಅಲ್ಲ? ಹೌದು, ಆ ಮಸಾಲೆ ನೀರೇ. ಇವರು ರವಿಚಂದ್ರನ್, ಜೂನಿಯರ್ ರವಿಚಂದ್ರನ್. ಜೂನಿಯರ್ ರವಿಚಂದ್ರನ್ ಹಂಗೆ ಕಾಣ್ತಾರ ಅಣ್ಣ ಅಲ್ವಾ? ನನಗೆ ಜೂನಿಯರ್ ಅಲ್ವಾ, ನನಗೆ ರವಿಚಂದ್ರ ಮಾವ ಅಂದ್ರೆ ತುಂಬ ಇಷ್ಟ. ಅದಕ್ಕೆ ಇವ್ರಿಗೆ ಮಾಡ್ಬಿಡೋಣ ಅಂತ ಮಾಡ್ಬಿಟ್ಟಿದ್ದೀನಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ. ನನ್ಗೆ ಮಾತಾಡೋಕ್ಕೆ ಬಿಡಲ್ಲ, ಇವರು ಮಾತಾಡಲ್ಲ, ನಮಗೂ ಮಾತಾಡೋದಿಲ್ಲ. ಹಂಗಾದ್ರೂ ನನ್ನ ಬಾಯಿ ಸುಮ್ಮನೆ ಇರಲ್ಲ. ನನ್ನ ಬಾಯಿ ಒಂಥರ ಎಕ್ಸ್ಪ್ರೆಸ್ ಟ್ರೈನ್ ಇದ್ದಾಗೆ, ಎಕ್ಸ್ಪ್ರೆಸ್ ಟ್ರೈನ್ ಇದ್ದಾಗೆ. ಇವ್ರು ನನ್ನ ಮಗ, ಕಳ್ಳನ ಮಗ, ಸಕ್ಕ ಸ್ಮಾರ್ಟ್ ಆಗಿದೆ, ನನ್ನ ಮಗ ಅಂತ ಹೇಳಿ ಮಾತೇ ಮುತ್ತು. ಆದ್ರೆ ನನ್ಗೆ ಮಾತಾಡ್ಬೇಕು ಮಾತಾಡ್ಬೇಕು ಮಾತಾಡ್ಬೇಕು, ನಿನ್ ಮಾತೇ ನಿಲ್ಸಲ್ಲ, ಇದು ಮಾತೇ ಆಡಲ್ಲ. ಅದು ಮಾತು ಏನು ಗೊತ್ತಿಲ್ಲ. ಇವತ್ತು ನಮ್ಮನೆಗೆ ರೇಖಾದಾಸ್ ಮ್ಯಾಮ್ ಬಂದವ್ರೆ. ನನ್ಗೆ ತುಂಬಾ ಖುಷಿ ಆಯ್ತು. ನಾನು ತುಂಬಾ ದೊಡ್ಡ ಅಭಿಮಾನಿ ರೇಖಾದಾಸ್ ಮ್ಯಾಮ್ಗೆ. ಇವತ್ತು ನಾನು ಮಾಡಿದ್ದೀನಿ ಬಿರಿಯಾನಿ, ಆಮೇಲೆ ಘೀ ರೈಸ್,
ಗ್ರೀನ್ ಚಿಲ್ಲಿ ಗ್ರೀನ್ ಚಿಕನ್ ಶೇರ್ವಾ. ಇದನ್ನೇ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಹೌದು, ಗ್ರೀನ್ ಚಿಕನ್ ಶೇರ್ವಾ. ಗ್ರೀನ್ ಚಿಕನ್ ಶೇರ್ವಾ ಹೇಳ್ಬಿಟ್ರು ಮ್ಯಾಮ್. ಅದು ಇಂಗ್ಲೀಷ್ ಇದೆಯಲ್ಲ ಸ್ವಲ್ಪ, ಅದಕ್ಕೆ ಇಂಗ್ಲೀಷ್ ಬರೋದು ನನಗೆ. ನಾನು ತುಂಬಾ ಚೆನ್ನಾಗಿ ಓದೋರೆ. ಆಮೇಲೆ 800 ಫಿಲಮ್ ಮಾಡೋರೆ ಮ್ಯಾಮ್. ಇಂಡಸ್ಟ್ರಿ ಎಲ್ಲ ಕನ್ನಡ ಎಲ್ಲ ನಮ್ಮ ಫಿಲಮ್ ಲ್ಯಾಂಡ್ ಎಲ್ಲ ಬಿಟ್ಟು ಹಿಂಗೆ ಮ್ಯಾಮು. ನಾನು ಪುಣ್ಯ ಮಾಡ್ತೀನಿ ಮ್ಯಾಮ್ ಜೊತೆ ನಾನು ಊಟ ಮಾಡ್ತಿರೋದು. ತುಂಬ ಖುಷಿ ಆಗ್ತದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಮ್ಯಾಮ್. ಲವ್ ಯು ಟು. ಈಗ ಇದು ಟೇಸ್ಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ. ನಮ್ಮ ರೇಷ್ಮಾ ಹೇಗೆ ಮಾಡಿದ್ದಾರೆ. ನಾನು ನೀವು ಹಾಕೊಂಡಿಲ್ಲ ತಗೊಂಡಿದ್ದೀನಿ ನೀವು ಅಲ್ಲ ಸುರೇಶ್ ಮಾಡಿ ಉಪ್ಪು ಖಾರ ಸೂಪರ್ ಮ್ಯಾಮ್. ಎಂತಾನೇ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ ಬಿರಿಯಾನಿ. ಆಮೇಲೆ ಇದು ಒಂದು ಟೇಸ್ಟ್ ಮಾಡಿ ನೋಡೋಣ. ಗ್ರೀನ್ ಶೇರ್ವಾ ಕುಷ್ಕ ಜೊತೆ ಅಲ್ವಾ? ಕುಷ್ಕ ಬೇಕಾದ್ರೆ ಆಮೇಲೆ ಟೇಸ್ಟ್ ಮಾಡಿ. ಒಂದಿಗಿನ್ನ ಒಂದು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ ಅದಕ್ಕಿಂತ ಜಾಸ್ತಿ ಇರ್ತದೆ. ಮಾಡಿದ್ರೆ ಅಡುಗೆನ ಒಂದು ದಿವಸಕ್ಕೆ 5 ಥರ ಮಾಡ್ಬೋದು ಮ್ಯಾಮ್. ಟೈಮ್ ಇದೆ. ಇವಾಗ ಹೆಂಗೆ ಮಾಡಿದ್ವಿ ಇದು 2 ಥರ, ಆ ಥರ 5 ಥರ ಮಾಡ್ಬೋದು. ನಮ್ಮ ಮ್ಯಾಮ್ಗೆ ಯೂಟ್ಯೂಬ್ ಚಾನಲ್ ಇದೆ, ರೇಖಾ ದಾಸ್ ಮ್ಯಾಮ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಕನ್ನಡ ಜನತೆ, ಕರ್ನಾಟಕ ಜನತೆ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟೇ ಪ್ರೀತಿ ರೇಖಾ ದಾಸ್ ಮ್ಯಾಮ್. ಆಡಿದ್ರೆ ಇಡೀ ಕರ್ನಾಟಕ, ಇಡೀ ಆಚೆಗಡೆ ದೇಶ, ಐದರ ದೇಶ ಎಲ್ಲ ಫೇಮಸ್ಸು ಮೇಡಮ್ಮು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ ಪ್ರೀತಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಈ ವಿಡಿಯೋ. ಫುಲ್ಲು ಎಂಡಲ್ಲಿ ನೋಡಬೇಕು ನೀವು. ಅಂದರೆ ರೇಖಾ ದಾಸ್ ಮ್ಯಾಮ್ ಯೂಟ್ಯೂಬ್ ಚಾನಲ್ ಹೋಗಿ ಎಲ್ಲ ಎಂಡ್ ಗಂಟೆ ನೋಡಿ, ಏನು ಮಾಡಿದ್ದೀವಿ, ಏನೇನು ತಿಂತಾ ಇದ್ದೀವಿ ಅಂತ ನೋಡಿ. ಖಂಡಿತ ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು.